ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚೀಟಿ ಹಾಕಿಸಿ ಚೀಟ್ ಮಾಡಿ ಕುಟುಂಬ ಈಗ ಎಸ್ಕೇಪ್ ಆದಂತಹ ಘಟನೆ. 40 ಕೋಟಿ ಚೀಟಿ ಹಣದ ಜೊತೆ ಕುಟುಂಬ ಪರಾರಿಯಾಗಿದೆ. ಪುಟ್ಟೇನಹಳ್ಳಿ ಪೊಲೀಸರಿಗೆ ತಲೆನೋವಾಗಿದೆ ಈ ಚೀಟಿ ಕೇಸ್. ಜನ ಬೇಸತ್ತು ಈಗ ಗೃಹ ಸಚಿವರ ಮೊರೆ ಹೋಗಿದ್ದಾರೆ. ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರ ಮೊರೆ ಹೋಗಿದ್ದಾರೆ ಜನ. ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದೆ ಈ ಚೀಟ್ ಮಾಡಿರುವಂತಹ ಕುಟುಂಬ. ಒಂದೆರಡಲ್ಲ 40 ಕೋಟಿ ಚೀಟಿ ಹಣದ ಜೊತೆ ಕುಟುಂಬ ಪರಾರಿಯಾಗಿರುವುದು. ಜನರಿಂದ ಚೀಟಿ ಹಣ ಪಡೆದು ಮೋಸ ಮಾಡಿ ಈಗ ಎಸ್ಕೇಪ್ ಆಗಿದ್ದಾರೆ. ಪುಟ್ಟೇನಹಳ್ಳಿ ಪೊಲೀಸರು ಹುಡುಕ್ತಾ ಇದ್ದಾರೆ. ತಲೆನೋವಾಗಿದೆ ಅವರಿಗೆ ಈ ಚೀಟಿ ಕೇಸ್. ಇದೇ ಫ್ಯಾಮಿಲಿ ಚೀಟಿ ಹಣ ಪಡೆದು ಎಸ್ಕೇಪ್ ಆಗಿರುವಂಥದ್ದು. ಈಗ ಜನ ಬೇಸತ್ತು ಹೋಗಿದ್ದಾರೆ. ಹಣ ಕಳ್ಕೊಂಡಂಥವರು ಈಗ ಹೋಮ್ ಮಿನಿಸ್ಟರ್ ಮೊರೆ ಹೋಗಿದ್ದಾರೆ. ಸಿದ್ದಾಚಾರಿ ಅಂತೇಳಿ ಜರ್ಗ್ನಳ್ಳಿ, ಇವರು ಸುಮಾರು ಒಂದು 20 ವರ್ಷದಿಂದ ಚೀಟಿ ನಡೆಸ್ತಾ ಇದ್ರು. ಇವರು ಈ ಥರ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಹೋದ ತಿಂಗಳು ಜೂನ್ 3ನೇ ತಾರೀಕು ಸುಮಾರು 30 ಕೋಟಿಯಷ್ಟು ಹಗರಣ ಆಗಿದೆ. ಸುಮಾರು 700 ಜನ ಚಿಟ್ ಮೆಂಬರ್ಸ್ಗೆ ದುಡ್ಡು ಕೊಡಬೇಕು. ಅವರು ಈ ಥರ ಚಿಟ್ ಹಗರಣ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ವಿ. ಇದುವರೆಗೂ 1 ತಿಂಗಳಾಯಿತು, ಯಾವುದೇ ರೀತಿ ನಮಗೆ ಪ್ರೋಗ್ರೆಸ್ ಆಗಿಲ್ಲ. ಸೊ ನಾವು ಜಿ ಪರಮೇಶ್ವರ್ ಅವ್ರನ್ನ ಕೇಳೋಣ ಅಂತ ಬಂದ್ವಿ. ಅವ್ರು ನಮಗೆ ಸಿಕ್ಕಿಲ್ಲ. ಈ ರಾಜಕೀಯದ ಮುಖಂಡರ ಒತ್ತಡಗಳು ಇದೆ, ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ನಾವು TV9 ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್. ಸರ್ ನಂದು 15 ಲಕ್ಷ ಫ್ರಾಡ್ ಆಗಿದೆ ಸರ್. ಟೋಟಲ್ 30 ಕೋಟಿಯಷ್ಟು ಜನದ್ದು ದುಡ್ಡು ಕಟ್ಕೊಡ್ಬೇಕಾಗಿತ್ತು ಸರ್. ಕೂಲಿನಲ್ಲಿ ಮಾಡಿ ಚೀಟಿ ಹಾಕಿದ್ದು ಸಿದ್ದಾಚಾರಿ ಅಂತ ಜರ್ಗ್ನಳ್ಳಿಲಿದ್ರು. ಅವರು ಚೀಟಿ ಮಾಡ್ತಾಯಿದ್ರು. 10 ವರ್ಷ 15 ವರ್ಷದಿಂದ ಚೀಟಿ ಹಾಕಿದ್ದು. ಇವಾಗ ಚೀಟಿ ಮುಗಿದು 6 ತಿಂಗಳಾಯಿತು. 15ನೇ ತಾರೀಕು 6 ತಿಂಗಳಾಯಿತು. 6 ತಿಂಗಳಾಯಿತು ಹೋಗಿ. ಅದು ಇವಾಗ ಈ ಕದ್ದಿ ಹೊಂಟಗಳು 3ನೇ ತಾರೀಕೇನೆ. ಇವಾಗ ನಾವು ಏನು ಮಾಡೋದು ಸರ್? ನಮಗೆ ಕೊಟ್ಟಿದ್ದೀವಿ ಸರ್. FIR ಹಾಕೊಳ್ಳಿಲ್ಲ. ಅದೇನೋ ನ್ಯಾಯವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪುಟ್ಟೇನಹಳ್ಳಿ ಸ್ಟೇಷನ್ಗೆ. ನಮ್ಮ ಹೆಸರು ತೊಳಸಮ್ಮ ಅಂತ. ಈ ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದೆರಡಲ್ಲ ಹಲವಾರು ಜನರಿಗೆ ಕೋಟಿಗಟ್ಟಲೆ ವಂಚನೆ ಮಾಡಿದೆ ಈ ಕುಟುಂಬ ಅಂತಂದ್ಮೇಲೆ ಏನು ಸುಳಿವು ಸಿಗ್ತಿಲ್ಲ ಇವರ ಬಗ್ಗೆ? ಏನಾಗಿದೆ ಈ ಘಟನೆ? ಯಾವಾಗ ದೂರು ದಾಖಲಾದದ್ದು? ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಮಧ್ಯಮ ವರ್ಗದ ಜನ ದುಡಿದಂತ ಹಣದಲ್ಲಿ ತಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಸೇವಿಂಗ್ಸ್ ಅನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೆನಪಾಗುವಂಥದ್ದೇ ಚೀಟಿ ಹಾಕುವಂಥದ್ದು. ಹಾಗಾಗಿ ಚೀಟಿ ಹಾಕಿದ್ರೆ ನಮ್ಮ ದುಡ್ಡು ಕೂಡ ಸೇಫ್ ಆಗಿರುತ್ತೆ. ತಿಂಗಳಿಗೆ ಒಂದಿಷ್ಟು ಹಣವನ್ನು ಅಲ್ಲಿ ಕೊಟ್ಟು ಮುಂದೆ ನಮ್ಮ ಭವಿಷ್ಯಕ್ಕೆ ಅದನ್ನು ತೆಗೆದುಕೊಂಡು ಮನೆ ಖರೀದಿ ಮಾಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಕಷ್ಟದ ಸಮಯದಲ್ಲಿ ಆಗತ್ತೆ ಅಂತ ಹೇಳಿ ಚೀಟಿ ಹಾಕ್ತಾರೆ. ಆದರೆ ಇದೇ ಮಧ್ಯಮ ವರ್ಗದ ಒಂದು ಜನರ ಸೇವಿಂಗ್ಸ್ ಮಾಡ್ಕೊಳ್ಳುವಂಥ ಪ್ಲಾನ್ ಏನಿದೆ ಅದನ್ನೇ ಕೆಲವರು ಕಿಡಿಗೇಡಿಗಳು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು. ಚೀಟಿಯನ್ನ ಹಾಕಿಸಿಕೊಳ್ಳುವಂಥ ನೆಪದಲ್ಲಿ ಚೀಟಿ ಹಣವನ್ನ ಎಲ್ಲ ತೆಗೆದುಕೊಂಡು ಸದ್ಯಕ್ಕೆ ಸುಧಾ ಹಾಗೇನೆ ಸಿದ್ದಾಚಾರಿ ಎಂಬ ದಂಪತಿ ಇಬ್ರು ಕೂಡ ಪರಾರಿಯಾಗಿರುವಂಥದ್ದು. ಜರಗನಹಳ್ಳಿಯಲ್ಲಿ ಸುಮಾರು 20 ವರ್ಷಗಳಿಂದಲೂ ಕೂಡ ಸುಧಾ ಹಾಗೇನೆ ಸಿದ್ದಾಚಾರಿ ಇಬ್ರು ಕೂಡ ಚೀಟಿ ವ್ಯವಹಾರವನ್ನ ನಡೆಸ್ಕೊಂಡು ಬರ್ತಾರೆ. ಸುಮಾರು 600ಕ್ಕೂ ಹೆಚ್ಚು ಜನ 5 ರಿಂದ 10 ಲಕ್ಷ ಸೇರಿದಂತೆ ಚೀಟಿಯನ್ನ ಇವರ ಬಳಿ ಹಾಕಿರ್ತಾರೆ. ಆದ್ರೆ ಜೂನ್ ತಿಂಗಳಿಂದ ಈ ಇಬ್ಬರು ಕೂಡ ಮನೆಯನ್ನ ಬಿಟ್ಟು ಪರಾರಿಯಾಗಿರುವಂಥದ್ದು. ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಮನೆಯಲ್ಲಿದ್ದಂತ ವಸ್ತುಗಳಾಗಿರ್ಬೋದು, ಅದ್ರ ಜೊತೆಗೆ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಂತಹ ಚಿನ್ನ ಏನಿದೆ ಅದೆಲ್ಲವನ್ನ ಕೂಡ ಒಮ್ಮೆಲೆ ಬಿಡಿಸ್ಕೊಂಡು ಹೋಗಿರುವಂತದ್ದು ಚೀಟಿನ ಹಾಕಿದ್ದಂತವರ ಒಂದಿಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಅವರು ಫೋನ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ನೊಂದವರೆಲ್ಲರೂ ಕೂಡ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಪೊಲೀಸರು ಕೂಡ 3 ತಂಡಗಳಾಗಿ ಮಾಡಿಕೊಂಡು ಏನು ಇಬ್ಬರು ಸುಧಾ ಹಾಗೇನೆ ಸಿದ್ದಾಚಾರಿ ದಂಪತಿ ಕುಟುಂಬ ಏನಿದೆ ಅವರ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ಪೊಲೀಸರಿಗೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನುವಂತ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಇದರಿಂದ ಮತ್ತಷ್ಟು ಆತಂಕಕ್ಕೆ ಒಳಗಾಗಿರುವಂತಹ ಚೀಟಿ ಹಾಕಿದಂತಹ ಜನರು ಹೋಮ್ ಮಿನಿಸ್ಟರ್ ಮೊರೆ ಕೂಡ ಹೋಗಿರುವಂಥದ್ದು. ಅಂದ್ರೆ ಸುಮಾರು 30 ರಿಂದ 40 ಕೋಟಿಗೂ ಅಧಿಕವಾದಂತಹ ಚೀಟಿ ಹಣ ಇಲ್ಲಿ ಮೋಸ ಆಗಿದೆ, ನಮಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಜೊತೆಗೆ ಪೊಲೀಸರಾಗಿರ್ಬೋದು, ಮುಂದೆ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗೆ.